ಹಾಯ್ ಎವ್ರಿವನ್. ಸೊ MBA 4th ಸೆಮ್ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಹೇಗೆ ನಾವು ಪ್ರಾಜೆಕ್ಟ್ ಅಪ್ರೂವಲ್ನ ಟಾಪಿಕ್ ಅಪ್ರೂವಲ್ ಹೇಗೆ ಮಾಡಿಸ್ಕೊಳ್ಳೋದು ಅಂತ ಇಲ್ಲಿ ನಾವು ನೋಡೋಣ. ಸೊ ಫಸ್ಟ್ ಥಿಂಗು ನಾವು ಇಲ್ಲಿ ಏನು ಮಾಡಬೇಕಾಗಿರೋದಂದರೆ ಇಂಟರ್ನಲ್ ಲೆಟರ್, ಎಕ್ಸ್ಟರ್ನಲ್ ಕನ್ಸೆಂಟ್ ಲೆಟರ್ ಮತ್ತು ರಿಕ್ವೆಸ್ಟ್ ಲೆಟರ್, ಅಪ್ರೂವಲ್ ಲೆಟರ್ ನಮ್ಮ ಸ್ಟೂಡೆಂಟ್ ಕಡೆಯಿಂದ. ಇನ್ನೊಂದು ಯಾವುದು ಅಂದರೆ ಆ ಇಂಟರ್ನಲ್ ಗೈಡ್ದು ರೆಸ್ಯೂಮ್ ಅಥವಾ CV ಎನಿವನ್. ಸೊ ಇಂಟರ್ನಲ್ ಗೈಡ್ ಅಂತ ಬಂದಾಗ ನಾವು ನಮ್ಮ ಸ್ಪೆಷಲೈಸೇಷನ್ ಅಂದರೆ ನಾವು ಯಾವುದಾದ್ರೂ ಲೆಕ್ಚರ್ ಹತ್ರ ಸ್ಪೆಷಲೈಸೇಷನ್ ಲೆಕ್ಚರ್ ಎಕ್ಸ್ಪೀರಿಯನ್ಸ್ಡ್ ಆಗಿರಬೇಕು. MBA ಮತ್ತು MCOM 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಇಲ್ಲ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಲೆಕ್ಚರ್ಸ್ ಹತ್ರ ಇದ್ದಾರೆ ಅಂತ ಅಂದಾಗ ಅವರು ಮಿನಿಮಮ್ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಮತ್ತು ಅವರು ಯಾವುದಾದ್ರೂ ಸ್ಪೆಷಲೈಸೇಷನಲ್ಲಿರಬೇಕು, ಐದರ್ ಅಕೌಂಟಿಂಗ್, HR ಆರ್ IT, ಫೈನಾನ್ಸ್, ಲೈಕ್ ದಟ್. ಸೊ ಇವ್ರ ಹತ್ರ ನಾವು ಕನ್ಸೆಂಟ್ ಲೆಟ್ರಿಗೆ ಸೈನನ್ನು ತಗೋಬೇಕಾಗತ್ತೆ. ನಾನು ಇಂಟರ್ನಲ್ ಗೈಡ್ ಲೆಟ್ರನ್ನ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಫಾರ್ ರೆಫರೆನ್ಸ್ ನಿಮಗೆ. ಸೊ ಈ ಲೆಟ್ರ್ ಜೊತೆಗೆ ಅವ್ರದ್ದೇ ರೆಸ್ಯೂಮ್ನ ನೀವು ಇಸ್ಕೋಬೇಕಾಗತ್ತೆ. ನಾವು ಈ ಥರ ಏನು KSOU ಇಂದ ಕೊಟ್ಟಿರ್ತೀವಿ ಕನ್ಸೆಂಟ್ ಅಪ್ರೂವಲ್, ಈ ಥರ ನಾವು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ ಅಂತ ಇನ್ಫಾರ್ಮ್ ಮಾಡಿದ್ರೆ ಅವರೇ ನಿಮಗೆ ರೆಸ್ಯೂಮ್ ಅಥವಾ CVನ ಕೊಡ್ತಾರೆ. ಅದೊಂದು ಮತ್ತು ಇಂಟರ್ನಲ್ ಗೈಡ್ ಕನ್ಸೆಂಟ್ ಲೆಟ್ರನ್ನ ನಾವು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಫಾರ್ಮ್ಯಾಟ್ ಬಂದು ನಿಮಗೆ ಎಕ್ಸ್ಟರ್ನಲ್ ಗೈಡ್ ಕನ್ಸೆಂಟ್ ಲೆಟ್ರ್ ಬರುತ್ತೆ. ಎಕ್ಸ್ಟರ್ನಲ್ ಗೈಡ್ ಕನ್ಸೆಂಟ್ ಲೆಟ್ರಲ್ಲಿ ಐದರ್ ನೀವು ಬ್ಯಾಂಕಿಂಗ್ ಸೆಕ್ಟರ್ ಆದರೂ ಮಾಡ್ಬೋದು ಅಥವಾ ಕಂಪನಿ ಸೆಕ್ಟರ್ ಆದರೂ ಮಾಡ್ಬೋದು. ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಯಾವುದಾದ್ರೂ ಒಂದು ಕಂಪನಿ ತೊಗೊಂಡಾಗ ಅದರದ್ದೇ 3 ಟಾಪಿಕ್ಸ್ ಸೇಮ್ ಟಾಪಿಕ್ಸ್ ಇರಬೇಕು. ಬೇರೆ ಬೇರೆ ಕಂಪನಿದು ಬೇರೆ ಬೇರೆ ಟಾಪಿಕ್ ಇರಲ್ಲ. ಒಂದೇ ಕಂಪನಿ ಅಥವಾ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ ಯಾವ್ದು ಮಾಡ್ತೀರೋ ಅದರಲ್ಲಿ ಒಂದು ಕಂಪನಿಯದು 3 ಟಾಪಿಕ್ ಇರಬೇಕು. ಓಕೆನಾ? ಸೊ ಅದರದ್ದು ಫಾರ್ಮ್ಯಾಟ್ ನಿಮಗೆ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಈ ಎಕ್ಸ್ಟರ್ನಲ್ ಗೈಡ್ ಕನ್ಸೆಂಟ್ ಲೆಟ್ರ್ ಏನು ಬರುತ್ತೋ ಅದು ಬಂದು ನೀವು ಕಂಪನಿ ಅಥವಾ ಬ್ಯಾಂಕ್ ಯಾವುದ್ರದ್ದು ಇನ್ಸ್ಟಿಟ್ಯೂಷನಲ್ಲಿ ಮಾಡ್ತೀರಾ ಆ ಆರ್ಗನೈಸೇಷನ್ದೇ ಲೆಟರ್ ಹೆಡ್ ಕೊಡ್ತಾರೆ ನಿಮಗೆ. ಓಕೆನಾ? ಇದನ್ನು ನೀವು ಅಪ್ರೋಚ್ ಮಾಡಬೇಕಾದ್ರೆ ಫಸ್ಟು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ, KSOU ಅವ್ರದ್ದು ಅಪ್ರೂವಲ್ ಲೆಟ್ರ್. ಇದು ನೀವು ಇನ್ಸ್ಟಿಟ್ಯೂಷನಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಸೆಂಟರ್ಸಲ್ಲಿ ಹೋಗಿ ಕಲೆಕ್ಟ್ ಮಾಡಿಕೊಂಡು ಇದನ್ನು ತೊಗೊಂಡೋಗಿ ಕಂಪನಿ ಅಥವಾ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ ಅವ್ರಿಗೆ ಕೊಟ್ಟರೆ ಅವ್ರು ನಿಮಗೆ ಎಕ್ಸ್ಟರ್ನಲ್ ಗೈಡ್ ಕನ್ಸೆಂಟ್ ಲೆಟ್ರನ್ನ ಕೊಡ್ತಾರೆ. ಸೊ ನಾವಿಲ್ಲಿಗೆ ಫಸ್ಟ್ ಒನ್ ಇಂಟರ್ನಲ್ ಗೈಡ್ ಲೆಟ್ರ್, ಇಂಟರ್ನಲ್ ಗೈಡ್ದು CV ಅಥವಾ ರೆಸ್ಯೂಮು, ನೆಕ್ಸ್ಟ್ ಒನ್ ಬಂದು ಎಕ್ಸ್ಟರ್ನಲ್ ಗೈಡ್ ಲೆಟ್ರನ್ನ ನಾನು ನಿಮಗಿಲ್ಲಿ ಫಾರ್ ರೆಫರೆನ್ಸಿಗೆ ಅಟ್ಯಾಚ್ ಮಾಡಿದ್ದೀನಿ. ಸೊ ಇಷ್ಟು ಲೆಟ್ರನ್ನ ನೀವು ತೊಗೊಂಡೋಗ್ಬೇಕು KSOU ಮೈಸೂರು ಯೂನಿವರ್ಸಿಟಿಗೆ. ಅದು ಬಂದು ಮೈಸೂರಲ್ಲಿದೆ. ಸೊ ನೀವು ಡೈರೆಕ್ಟಾಗೇ ಹೋಗಿ ಪ್ರಾಜೆಕ್ಟ್ನ ಅಪ್ರೂವಲ್ ಮಾಡಿಸ್ಕೋಬೇಕು. ನನಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇದು. ಸೊ ನೀವು ಡೈರೆಕ್ಟಾಗೇ ಬಂದು ಇಲ್ಲಿ ಸಬ್ಮಿಟ್ ಮಾಡಬೇಕು ಪ್ರಾಜೆಕ್ಟ್ ಅಪ್ರೂವಲ್ಗೆ. ಸೊ ಯಾವುದೇ ಥರ ಪೋಸ್ಟ್ ಕಳಿಸ್ಬಾರ್ದು ಅಂತ ನಿಮಗೆ ಯಾವ ಥರ ಹೇಳಿದಾರೋ ಆ ಥರ ಫಾಲೋ ಮಾಡಿ. ನನಗೆ ಪ್ರಾಜೆಕ್ಟ್ ಅಪ್ರೂವಲ್ ಕೇಳಿದಾಗ ಅವರು ನೀವು ಇಲ್ಲೇ ಬಂದು ಪ್ರಾಜೆಕ್ಟ್ ಅಪ್ರೂವಲ್ ಟಾಪಿಕ್ನ ಸೆಲೆಕ್ಟ್ ಮಾಡಿಸಿ ಅಪ್ರೂವಲ್ ತೊಗೊಂಡು ಹೋಗಬೇಕು ಅಂತ ಹೇಳಿದರು. ಸೊ ನಾವಿಲ್ಲಿಂದ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಅಲ್ಲಿ ನಾವು 4 to 5 ಕಿಲೋಮೀಟರ್ಸ್ ಇದೆ. ಸೊ KSOU ಮೈಸೂರು ಯೂನಿವರ್ಸಿಟಿಲಿ ಕನ್ಫ್ಯೂಸ್ ಆಗಬೇಡಿ. ಹಂಸ ಬಿಲ್ಡಿಂಗು ಫಸ್ಟ್ ಫ್ಲೋರಲ್ಲಿ ಇರ್ತಾರೆ. ಅಲ್ಲಿ ಹೋಗಿ ಚೆಕ್ ಮಾಡಿಸಿದಾಗ ಕೊಟ್ಟಾಗ ಒಂದು ಸೆಟ್ ಮಾತ್ರ ತೊಗೋತಾರೆ. ಅವ್ರು ಚೆಕ್ ಮಾಡಿ ಅದನ್ನು ತೊಗೋತಾರೆ. ಅದು ತೊಗೊಂಡಾಗ ಅವ್ರು ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಿ ನಿಮಗೆ ಒಂದು ನೆಕ್ಸ್ಟ್ ಅಪ್ರೂವಲ್ ಫಾರ್ ಪ್ರಾಜೆಕ್ಟ್ ಟೈಟಲ್ ಅಂತ ಒಂದು ಟೈಟಲ್ ಸೆಲೆಕ್ಟ್ ಮಾಡಿ ಆ ಟೈಟಲ್ದು ಫಾರ್ಮ್ ಅವ್ರದ್ದೇ ಲೆಟ್ರ್ ಹೆಡಲ್ಲಿ ನಿಮಗೆ ಪ್ರಾಜೆಕ್ಟ್ ಅಪ್ರೂವಲ್ ಅಂತ ಮಾಡಿ ಕೊಡ್ತಾರೆ. ಫಾರ್ ರೆಫರೆನ್ಸ್ಗೆ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇಷ್ಟು KSOU ಅಪ್ರೂವಲ್ ಹೇಗೆ ತೊಗೋಬೇಕು ಅಂತ ಪ್ರಾಜೆಕ್ಟು ಹೇಳಿದ್ದೀನಿ. ಕನ್ಫ್ಯೂಸ್ ಆಗಬೇಡಿ. ಸೊ ಈ ವಿಡಿಯೋ ಮಾಡ್ತಾ ಇರೋದು ಯಾವ ಉದ್ದೇಶಕ್ಕೆ ಅಂದರೆ ಯಾರಿಗೆ ಸ್ಟಾರ್ಟಿಂಗಲ್ಲಿ KSOU ಮೈಸೂರು ಯೂನಿವರ್ಸಿಟಿ ತೊಗೊಂಡು MBA ಮಾಡ್ತಾಯಿದ್ದಾರೆ ಅವ್ರಿಗೆ ಯಾವುದೇ ಥರ ಕನ್ಫ್ಯೂಷನ್ಸ್ ಇದ್ದಾಗ ಡೌಟ್ ಕ್ಲಿಯರೆನ್ಸ್ಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಿಗೆ ಗೊತ್ತಿದೆಯೋ ಸೊ ವಿಡಿಯೋ ಸ್ಕಿಪ್ ಮಾಡಿ, ಯಾರಿಗೆ ಗೊತ್ತಿಲ್ವೋ ಈ ವಿಡಿಯೋನ ಚೆಕ್ ಮಾಡಿ ಸೊ ಇನ್ಸ್ಟ್ರಕ್ಷನ್ ತೊಗೊಂಡು ಹೋಗಿ ಅಂತ ಹೇಳ್ತೀನಿ. ಸೊ ಫಾರ್ ನೆಕ್ಸ್ಟ್ ಪ್ರೋಸೆಸ್ಸು ಪ್ರಾಜೆಕ್ಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.